7 ವರ್ಷಗಳ ದೀರ್ಘ ಕಾಯುವಿಕೆಯ ಬಳಿಕ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಭಾರತಕ್ಕೆ ಕಾಲಿಡುತ್ತಿದ್ದಾರೆ. ಈ ಭೇಟಿಯ ಹಿಂದೆ ಬರೋಬ್ಬರಿ 400 ಅಧಿಕಾರಿಗಳ ಬೃಹತ್ ಪಡೆ ಬರುತ್ತಿರುವುದು ಈಗ ರಾಜತಾಂತ್ರಿಕ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಮುಂಬರುವ ಸೆಪ್ಟೆಂಬರ್ 12 ಮತ್ತು 13ರಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅವರು ಭಾರತಕ್ಕೆ ಆಗಮಿಸಲಿದ್ದಾರೆ. ಈ ಪ್ರವಾಸದ ವಿಶೇಷವೆಂದರೆ ಚೀನಾ ಅಧ್ಯಕ್ಷರೊಂದಿಗೆ ಬರೋಬ್ಬರಿ 400 ಅಧಿಕಾರಿಗಳು ಹಾಗೂ ರಾಜತಾಂತ್ರಿಕ ಬೃಹತ್ ನಿಯೋಗವೇ ಭಾರತಕ್ಕೆ ಬರಲಿದೆ. ಈಗಾಗಲೇ ದೆಹಲಿಗೆ ಆಗಮಿಸಿರುವ ಚೀನಾದ ಮುಂಚೂಣಿ ತಂಡವು ಭದ್ರತೆ ಹಾಗೂ ವಸತಿ ವ್ಯವಸ್ಥೆಯ ಪರಿಶೀಲನೆಯಲ್ಲಿ ನಿರತವಾಗಿದೆ ಅಂತ ಹೇಳಲಾಗ್ತಿದೆ. 2020ರ ಗಲ್ವಾನ್ ಕಣಿವೆ ಸಂಘರ್ಷದ ಬಳಿಕ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಉದ್ವಿಗ್ನತೆ ಉಂಟಾಗಿತ್ತು. 2019ರ ಮಹಾಬಲಿಪುರಂ ಶೃಂಗಸಭೆಯ ನಂತರ ಶಿ ಜಿನ್ಪಿಂಗ್ ಭಾರತಕ್ಕೆ ಭೇಟಿ ನೀಡಲಿಲ್ಲ. ಸದ್ಯ ಸುಮಾರು 7 ವರ್ಷಗಳ ದೀರ್ಘಾವಧಿಯ ಬಳಿಕ ಅವರು ದೇಶಕ್ಕೆ ಮರಳುತ್ತಿರುವುದು ಉಭಯ ರಾಷ್ಟ್ರಗಳ ಬಾಂಧವ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚೀನಾ ಅಧ್ಯಕ್ಷ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಗಡಿಯಲ್ಲಿ ಶಾಂತಿ ಸ್ಥಾಪನೆ ಹಾಗೂ ವಾಣಿಜ್ಯ ಸಂಬಂಧಗಳ ಸುಧಾರಣೆಗೆ ಹೊಸ ದಾರಿ ಮಾಡಿಕೊಡುವ ನಿರೀಕ್ಷೆ ಇದೆ ಅಂತ ಕೇಳಿಬಂದಿದೆ. ಒಟ್ಟಿನಲ್ಲಿ ಕಹಿ ನೆನಪುಗಳನ್ನ ಬದಿಗಿಟ್ಟು ಉಭಯ ದೇಶಗಳ ನಾಯಕರು ಸ್ನೇಹದ ಹಸ್ತ ಚಾಚುತ್ತಾರಾ ಅಂತ ಕಾದು ನೋಡಬೇಕಿದೆ.